ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬ್ಲೌಸ್ ಮಾರ್ಕ್ ಮಾಡೋದನ್ನ ನೋಡ್ತಾ ಇದ್ದೀವಿ. ಫಸ್ಟಿಗೆ ನಾವು ಲೈನಿಂಗ್ನ ಈ ಥರ ಐರನ್ ಮಾಡ್ಕೊಬೇಕು ಫ್ರೆಂಡ್ಸ್. ಐರನ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಮಾರ್ಕ್ ಹಾಕಿದ್ರೆ ಅದು ಸರಿ ಬರೋಲ್ಲ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಈ ಥರ ಐರನ್ ಮಾಡ್ಕೊಳ್ಳಿ. ಐರನ್ ಎಲ್ಲ ಆದಮೇಲೆ ಮಾರ್ಕ್ ಮಾಡಿದ್ರೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಗೆರೆ ಗೆರೆ ಇರುತ್ತೆ, ಅದೆಲ್ಲ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಐರನ್ ಮಾಡ್ಕೊಳ್ಳೇಬೇಕು. ಫ್ರೆಂಡ್ಸ್, ಈ ಥರ ಐರನ್ ಆದಮೇಲೆ ಫೋರ್ ಫೋಲ್ಡ್ ಮಾಡ್ಕೊ ಫ್ರೆಂಡ್ಸ್. ಫೋರ್ ಫೋಲ್ಡ್ ಆದಮೇಲೆ ಥರ ಮಾಡಿಕೊಂಡು ಅವ್ರಿಗೆ ಅಳತೆ ಬ್ಲೌಸ್ ತೊಗೊಂಡು ಫ್ರೆಂಡ್ಸ್ ಫಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು ಫ್ರೆಂಡ್ಸ್. ಅವ್ರದ್ದು ಬ್ಯಾಕಲ್ಲಿ ರೆಡಿ 12.5 ಇದೆ. 12.5 ಇದೆ ಅಂದಾಗ ನಾವೇನು ಮಾಡಬೇಕು, 1 ಇಂಚು ಆ್ಯಡ್ ಮಾಡಬೇಕು. 13.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. 13.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರು ನೆಕ್ ಯಾವ ಥರ ನೋಡೋದು ಅಂದರೆ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡು ಸ್ಲೀವಲ್ಲಿ ಬ್ಯಾಕಲ್ಲಿ ಈ ಥರ ಸ್ಟ್ರೈಟಾಗಿ 7 ಫ್ರೆಂಡ್ಸ್. ಬ್ಯಾಕ್ ನೆಕ್ ತೊಗೊಳಕ್ಕೆ ಬ್ಯಾಕ್ ಫುಲ್ ಈ ಥರ ನೀಟಾಗಿ ಹಾಕ್ಕೊಂಡು ಸುಕ್ಲ ಇರಬಾರ್ದು ಫ್ರೆಂಡ್ಸ್. ಅದೇನಾರು ಇದೆ ಒಂದ್ಸರಿ ಐರನ್ ಮಾಡ್ಕೊಬೇಕು. ಐರನ್ ಮಾಡಿಕೊಂಡು ಈ ಸ್ಲೀವ್ ಶೋಲ್ಡರಿಂದ ಈ ಸ್ಲೀವ್ ಶೋಲ್ಡರ್ಗೆ ಎಷ್ಟು ಬರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. 10 ಇಂಚು ಬಂದಿದೆ ಫ್ರೆಂಡ್ಸ್. 10 ಇಂಚಲ್ಲಿ ಅರ್ಧ ಡಿವೈಡ್ ಮಾಡಿದ್ರೆ 5 ಬಂದಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಅದೇ ಥರ ಹಿಂಗೆ ಒಂದೇ ಲೆವೆಲಲ್ಲಿ ಇಟ್ಕೊಂಡು 5 ಇಂಚು ಬರೋವರೆಗೂ ಇದು ಮಾಡಬೇಕಾಗುತ್ತೆ. ಆರ್ಮೋಲ್ನ 5.5 ಇಂಚಿಗೆ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಅವರು ಒಂದು ಸ್ವಲ್ಪ ದಪ್ಪ ಇದ್ದಾರೆ, ಅವರು ಒಂದು ಸ್ವಲ್ಪ ಫ್ರೀ ಬೇಕು ಅಂದಿದ್ದಾರೆ. 5.5ಗೆ ಇಟ್ಟಿದ್ದೀನಿ. ಈಗ ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಈ ಸ್ಕೇಲ್ ಒಂದು ಫ್ರೆಂಡ್ಸ್, ಇದು ಶೇಪು ಸ್ಲೀವ್ ಶೇಪ್ ಕೊಡೋಕ್ಕೆ ಇದು ಮೀಶೋವಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಇದ್ರ ಸಹಾಯದಿಂದ ಈಸಿಯಾಗಿ ನಾವು ಸ್ಲೀವ್ ಶೇಪ್ನ ತೆಗಿಬೋದು ಫ್ರೆಂಡ್ಸ್. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಈ ಮೂಲೆಯಿಂದ ಆ ಮೂಲೆಗೆ ಯಾವ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿದೆ. ಅದೇ ಥರ ಜಸ್ಟ್ ಹಿಂಗೆ ಇದು ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ಶೇಪ್ ತೆಗಿಯೋಕ್ಕೆ ಬರಲ್ಲ ಅನ್ನೋರಿಗೆ ಈ ಸ್ಕೇಲಿನ ಮೂಲಕ ಶೇಪ್ನ ತೆಗಿಬೋದು ಫ್ರೆಂಡ್ಸ್. ಟೈಲರ್ಗೆ ಮೇನ್ ಬೇಕಾಗಿರೋದು ಸ್ಕೇಲು. ಈ ಸ್ಕೇಲ್ ಇರಬೇಕು. ಮತ್ತು ಈ ಹಾರ್ಮೋಲ್ ಶೇಪ್ ತೆಗಿಯೋಕ್ಕೆ ಯಾವುದೇ ಶೇಪು ತೆಗಿಬೇಕು ಅಂದರೆ ಈ ಸ್ಕೇಲ್ ಸಹಾಯದಿಂದ ಆರಾಮಾಗಿ ನಾವು ಮಾರ್ಕನ್ನು ಹಾಕ್ಬೋದು ಫ್ರೆಂಡ್ಸ್. ಈಗ ಚೆಸ್ಟ್ ಮೆಜರ್ಮೆಂಟು ಅವ್ರದ್ದು ಇಲ್ಲೇ ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಬ್ಲೌಸ್ ಪೀಸಲ್ಲಿ ಈ ಮೂಲೆಯಿಂದ ಈ ಮೂಲೆಗೆ ಎಷ್ಟು ಬರುತ್ತೆ ಫ್ರೆಂಡ್ಸ್. 18 ಐತೆ ಫ್ರೆಂಡ್ಸ್. 18ಅಲ್ಲಿ ಡಬಲ್ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೆ ಫ್ರೆಂಡ್ಸ್, 9 ಬರುತ್ತೆ ಫ್ರೆಂಡ್ಸ್. 9ಕ್ಕೆ ಒಂದು ಮಾರ್ಕ್ ಹಾಕೋಣ ಫ್ರೆಂಡ್ಸ್. 9ಕ್ಕೆ ಒಂದು ಮಾರ್ಕ್ ಹಾಕ್ತೇವೆ ಫ್ರೆಂಡ್ಸ್. ಹಾಗೆ 2 ಇಂಚು ಕಚ್ಚಾ ಫ್ರೆಂಡ್ಸ್, 2 ಇಂಚು ಕಚ್ಚಾ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವ್ರದ್ದು ಶೋಲ್ಡ್ರು 2 ಕಾಲಿದೆ. ನಾನು 2.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಬ್ಯಾಕ್ ನೆಕ್ ಬಂದವ್ರದ್ದು 9 ಇದೆ. ಎಕ್ಸಾಕ್ಟು 9ಗೆ 1 ಇಂಚ್ ಹಾಕ್ತೀನಿ. ಇಲ್ಲಿ
2.25 ಇಂಚ್ ಇದೆ ಫ್ರೆಂಡ್ಸ್. ಡೌನಲ್ಲಿ 3 ಇಂಚಿಗೆ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ತೀನಿ. ಇವಾಗ ಈ ಸ್ಕೇಲಿನ ಸಹಾಯದಿಂದ ಈ 2 ಡಾಟನ್ನು ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ್ಮೇಲೆ ಅವರು ರೌಂಡ್ ಶೇಪೇ ಕೇಳಿದ್ದಾರೆ ಫ್ರೆಂಡ್ಸ್, ಹಾಗಾಗಿ ನಾನು ರೌಂಡ್ ಶೇಪೇ ಕೊಡ್ತೀನಿ. ಆ ರೌಂಡ್ ಶೇಪ್ಗೂ ಸೇಮ್ ಇದೇ ಸ್ಕೇಲ್ ಸಹಾಯದಿಂದ ಈಸಿಯಾಗಿ ರೌಂಡ್ ಶೇಪ್ ಕೊಡ್ಬೋದು ಫ್ರೆಂಡ್ಸ್. ಈ ಸ್ಕೇಲ್ ಸಹಾಯದಿಂದ ಈ ರೀತಿ ಒಂದು ಶೇಪ್ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಶೇಪ್ ಬಂತು. ಇದಾದಮೇಲೆ ಸುತ್ತಾಳತೆ ಫ್ರೆಂಡ್ಸ್, ಇವರು ಬ್ಲೌಸ್ ಪೀಸಲ್ಲಿ ಎಷ್ಟಿದೆ ಅಂತ ನೋಡಿ. ಕಾಜಾ ಪಟ್ಟಿ ಬಿಟ್ಟು ಟೈಟಾಗಿ ಹಿಡ್ಕೊಬೇಕು ಫ್ರೆಂಡ್ಸ್. ಈ ಥರ ಟೈಟಾಗಿ ಹಿಡ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ಇವ್ರದ್ದು 33 ಬಂದಿದೆ ಫ್ರೆಂಡ್ಸ್. 33ಗೆ ನಾನು 33ನ ಡಬಲ್ ಮಾಡಿದ್ರೆ 33ನ ಇಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಟೇಪ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಡೌಟ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಟೇಪ್ ಇಟ್ಟೇ ತೋರಿಸ್ತಾ ಇದ್ದೀನಿ. 33ಗೆ 4 ಫೋಲ್ಡ್ ಮಾಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಾಟ್ಗೋಸ್ಕರ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಡಾಟ್ಗೆ 1 ಇಂಚು, ಎಕ್ಸ್ಟ್ರಾ ಖರ್ಚಿಗೆ 1 ಇಂಚು. ಈಗ ಇದನ್ನು ಈ ಥರ ಕ್ರಾಸಾಗಿ ಮಾರ್ಕ್ ಹಾಕು. ಸೈಡ್ ಡಾಟ್ ಫ್ರೆಂಡ್, ಈ ಶೋಲ್ಡ್ರಿಂದ ಸ್ಟ್ರೈಟಾಗಿ ತೊಗೋಬೇಕು ಫ್ರೆಂಡ್ಸ್. ಅಲ್ಲಿಗೆ ಒಂದು ಪಾಯಿಂಟ್ ಇಟ್ಟು ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡಿ, ಇಲ್ಲೂ 4 ಇಂಚಿಗೆ ಫ್ರೆಂಡ್ಸ್ ಮಾರ್ಕ್ ಮಾಡಿ. ಈ ಥರ ಒಂದು ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ಸಹಾಯದಿಂದ ಈ ಥರ ಡಾಟ್ ಅರ್ಧ ಇಂಚಿಗೆ ಈ ಥರ ಡಾಟ್ ಇಟ್ಕೊಂಡ್ರು ಫ್ರೆಂಡ್ಸ್. ಹಿಂಗಾದಮೇಲೆ ಸ್ಲೀವ್ ಇವ್ರದ್ದು ಎಷ್ಟು ಇದೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ರೆಡಿ ಇವ್ರದ್ದು 4.25 ಇದೆ ಫ್ರೆಂಡ್ಸ್. 4.25ನ ನಾನು ಇಲ್ಲೇ ಹಾಕ್ಕೊಂಡು ಒಂದೇ ಫೋಲ್ಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟಿಗೆ ಎಕ್ಸಾಕ್ಟ್ ಅವ್ರ ಸ್ಲೀವ್ ಏನಿದೆಯೋ ಅಷ್ಟು ಇದು ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂದ ಈ ಸ್ಲೀವ್ನ ಈ ಥರ ಇಟ್ಕೊಂಡು ಟೈಟಾಗಿ ಹಿಂಗೆ ಹಿಡ್ಕೊಂಡು ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು 1/4 ಇಂಚು ಮೇಲೆ ಇನ್ನೊಂದು ಮಾರ್ಕ್ ಹಾಕ್ಕೊಂಡು ಡೌನಿಂಗಲ್ಲಿ ಒಂದೇ ಲೆವೆಲ್ ಮಾಡಿಕೊಂಡು ಈ ಥರ ರೆಡಿ ಸ್ಟಿಚ್ಚಲ್ಲಿದೆಯೋ ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಇದಕ್ಕೊಂದು ಮಾರ್ಕು, ಇದಕ್ಕೊಂದು ಮಾರ್ಕ್. ಸ್ಲೀವ್ ಭಾಳ ಈಸಿ ಫ್ರೆಂಡ್ಸ್. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದರೆ ಬೇಗ ಕಟಿಂಗ್ ಕಲಿಬೋದು ಫ್ರೆಂಡ್ಸ್. ಇದೇ ಸ್ಕೇಲ್ ಸಹಾಯದಿಂದ
ಥರ ಶೇಪ್ ತಗೊಂಡು ಇಷ್ಟೇ ಫ್ರೆಂಡ್ಸ್. ಸ್ಲೀವ್ ಮಾರ್ಕ್ ಭಾಳ ಈಸಿ ಫ್ರೆಂಡ್ಸ್. 2 ಇಂಚು ಕಚ್ಚಾ ಫ್ರೆಂಡ್ಸ್. ಒಂದೇ ಕಟಿಂಗಲ್ಲಿ ಫ್ರಂಟು ಬ್ಯಾಕ್ ಫ್ರೆಂಡ್ಸ್. ಮಾರ್ಕಿಂಗ್ ಎಲ್ಲ ಆಗಿದೆ ಫ್ರೆಂಡ್ಸ್. ಈಗ ಕಟ್ ಮಾಡ್ತೀನಿ ನೋಡಿ. ನಾವು ಮಾರ್ಕ್ ಹೇಗೆ ಮಾಡ್ಕೊಂಡಿರ್ತೀವೋ ಎಕ್ಸಾಕ್ಟ್ ಅದೇ ಥರ ಕಟಿಂಗ್ ಮಾಡ್ಕೊಬೇಕು. ಕಟಿಂಗ್ ಮಾಡಿಕೊಂಡು ಬಾಡಿ ಪೀಸ್ ಮೇಲೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನಿಮಗೆ ಹೇಳೋದನ್ನ ಮರ್ತ್ಬಿಟ್ಟಿದ್ದೆ. ಬ್ಯಾಕ್ 1 ಇಂಚು ನಾವು ಬಿಟ್ಟಿದ್ವಲ್ಲ ಫ್ರಂಟಿಗೆ, ಇದರಲ್ಲಿ 1/2 ಇಂಚ್ ಕಮ್ಮಿ ಮಾಡ್ಕೊಬೇಕು ಫ್ರೆಂಡ್ಸ್. ಹಾಗಾದರೆ ಫ್ರಂಟಲ್ಲಿ ರಿಂಕಲ್ಸ್ ಬರೋಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಮಿಸ್ ಮಾಡಿದೆ. ಈಗ ಮತ್ತೆ ಮಾಡಿದ್ದೀನಿ. ನಾನು ಹೊಲಿಬೇಕಾದ್ರೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ಹಾಕಿರಲಿಲ್ಲ. ಕೆಲವೊಬ್ರು ಕೇಳ್ಬೋದು ಫ್ರಂಟ್ ಮಾರ್ಕಿಂಗ್ ಮಾಡಿಲ್ಲ ಡಾಟದು ಅಂತ, ಹಾಗಾಗಿ ಇದು ಮಾಡಿದ್ದು ಫ್ರೆಂಡ್ಸ್. ಇವಾಗ ಈಗ ಎಲ್ಲೆಲ್ಲಿ ನಾವು ಮಾರ್ಕ್ ಹಾಕ್ತೀವೋ ಅಲ್ಲೆಲ್ಲ ಟಕ್ ಪಾಯಿಂಟ್ಸ್ ಹಾಕೋಬೇಕು. ಬ್ಯಾಕ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಬ್ಯಾಕ್ ಆಯ್ತು ಫ್ರೆಂಡ್ಸ್. ಈಗ ಫ್ರಂಟ್ ಮಾರ್ಕ್ ಹಾಕೋಣ. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ, ಅದು ನ್ಯಾಚ್ ಹಾಕ್ಕೊಂಡಿದ್ವಿ. ಆ ನ್ಯಾಚ್ಗಿನ ಎಕ್ಸಾಕ್ಟು ಒಂದು ಮಾರ್ಕ್ ಮಾಡಿಕೊಂಡು, ಇವ್ರದ್ದು ಫ್ರಂಟ್ ನೆಕ್ ಬಂದು 6 ಇಂಚ್ ಇದೆ ಫ್ರೆಂಡ್ಸ್. ಈ ಶೋಲ್ಡ್ರಿಂದ ಈ ಥರ ಇಟ್ಕೊಂಡು, ಅದು ಚೆಕ್ ಮಾಡೋದು ಹೇಗೆ ಅಂದರೆ, ಈ ಥರ ಇಟ್ಕೊಂಡು ಹಿಂಗೆ ನಾವು ಎಲ್ ಶೇಪಲ್ಲಿ ಹಾಕಿದ್ರೆ ಅದು ನಮಗೆ ಪರ್ಫೆಕ್ಟಾಗಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಇವ್ರದ್ದು 6 ಇದೆ, ನಾನು 6.5 ಇಡ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ಕಚ್ಚಾಗೆ 1/2 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ 3 ಇಂಚ್ ಇಡ್ತೀನಿ ಫ್ರೆಂಡ್ಸ್. ಡೌನಿಂಗು 3 ಇಂಚ್ ಇಟ್ಟು ಈ ಮಾರ್ಕ್ನು ಜಾಯಿಂಟ್ ಮಾಡ್ತೀನಿ ಫ್ರೆಂಡ್ಸ್. ಜಾಯಿಂಟ್ ಮಾಡಿ ಇವರು ಅವರು ಬ್ಲೌಸಲ್ಲಿ ಏನಿದೆ ಎಕ್ಸಾಕ್ಟ್ ನಮ್ಗೆ ಅದೇ ಕೊಟ್ಟಿದ್ದಾರೆ. ಸೊ ನಾನು ಇದೇ ರೌಂಡ್ ಶೇಪ್ನೇ ಕೊಡ್ತೀನಿ ಫ್ರೆಂಡ್ಸ್. ಬ್ಯಾಕಿಗೆ ಫ್ರಂಟಿಗೆ ಶೋಲ್ಡ್ರಿಂದ ಕ್ರಾಸ್ ಪಟ್ಟಿವರೆಗೂ ಎಷ್ಟು ಇದೆ ಅಂತ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಅವ್ರದ್ದು 13.25 ಇದೆ ಫ್ರೆಂಡ್ಸ್ ರೆಡಿ. ನಾವು ಈ ಶೋಲ್ಡ್ರಿಂದ ಈ ಕ್ರಾಸ್ ಪಟ್ಟಿವರೆಗೂ ಕ್ರಾಸ್ ಪಟ್ಟಿ ಎಲ್ಲಿ ಅಟ್ಯಾಚ್ ಆಗಿದೆಯೋ ಅಲ್ಲಿಗೆ ಟೇಪ್ ಇಟ್ಕೋಬೇಕು ಫ್ರೆಂಡ್ಸ್. ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಅದು 11 ಇದೆ ಫ್ರೆಂಡ್ಸ್. 11 ಇದೆ ಅಂದರೆ ನಾವು ಅದಕ್ಕೆ ಒಂದು ಹ್ಯಾಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು 12 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಹಾಗೆ ಇಲ್ಲಿ ಬಟನ್ ಪಟ್ಟಿಗೆ ಲೆಂತ್ ನೋಡ್ಕೋಬೇಕು ಫ್ರೆಂಡ್ಸ್ ಎಷ್ಟಿದೆ ಅಂತ. ಇವ್ರದ್ದು 6.5 ಇದೆ ಫ್ರೆಂಡ್ಸ್. 6.5 ಇದೆ ಅಂದಾಗ ಅವ್ರದ್ದು ಕ್ರಾಸ್ ಪಟ್ಟಿ 2.25 ಇದೆ. ಹಾಗಾಗಿ ನಾನು ಇದನ್ನು 4.5ಗೆ ಒಂದು ಮಾರ್ಕ್ ಮಾಡ್ತೀನಿ ಫ್ರೆಂಡ್. 4.5 ಮಾಡಿದೆ. ಸೈಡಲ್ಲಿ ಈ ಸ್ಲೀವಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. ಇವ್ರದ್ದು 4.5 ಇದೆ ಫ್ರೆಂಡ್ಸ್. ನಾನು 5.5ಗೆ ಇಲ್ಲ 6ಗೆ ಒಂದು ಮಾರ್ಕ್ ಹಾಕ್ತೀನಿ ಫ್ರೆಂಡ್ಸ್. ಮಾರ್ಕ್ ಹಾಕಿ ಈ ಸ್ಕೇಲಿನ ಸಹಾಯದಿಂದ ಈ ಥರ ಕ್ರಾಸಾಗಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರನೇ ಶೇಪ್ ಬರೋದು. ಇಲ್ಲಿ 4.5 ಇಂಚಲ್ಲಿ ಸೆಂಟ್ರ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್
ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚ್ ಇದು ಮಾಡಿದ್ವಲ್ಲ, ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು 2.25ಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋಬೇಕು. ಅದಾದಮೇಲೆ 1 ಇಂಚಿಗೆ ಈ ಥರ 2 ಸೈಡು 1 ಇಂಚು ಮಾರ್ಕ್ ಹಾಕ್ಕೊಂಡು ಈ ಸ್ಕೇಲ್ ಸಹಾಯದಿಂದ ಈ ಥರ ಟ್ರಯಾಂಗಲ್ ಶೇಪ್ ಕೊಡಬೇಕು. ಅದಾದಮೇಲೆ ಈ ಜಾಗದಲ್ಲಿ ಇದು ಸ್ಟ್ರೈಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಇದು ಸ್ಟ್ರೈಟಾಗಿ ಎಲ್ಲಿದೆಯೋ ಅಲ್ಲಿಗೇ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾಡ್ಕೊಂಡು ಈ ಥರ ಪಾಯಿಂಟ್ಸ್ ಹಾಕೋಬೇಕು. ಹಾಕ್ಕೊಂಡಾಗ ಮಾತ್ರ ಮತ್ತೊಂದು ಭಾಗಕ್ಕೆ ನಾವು ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮಾರ್ಕಿಂಗ್ ಮುಗೀತು ಫ್ರೆಂಡ್ಸ್. ಇಲ್ಲಿ ನ್ಯಾಚ್ ಹಾಕಿದ್ದೀನಿ, ಆ ನ್ಯಾಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಾವು ಮಾರ್ಕ್ ಎಲ್ಲೆಲ್ಲ ಹಾಕ್ತೀವೋ ಅಲ್ಲೆಲ್ಲ ಈ ಥರ ಡಾಟ್ ನ್ಯಾಚ್ ಹಾಕ್ಕೊಳ್ಳೇಬೇಕು. ನ್ಯಾಚ್ ಹಾಕ್ಕೊಂಡಿಲ್ಲ ಅಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈಗ ಇದನ್ನು ಇನ್ನೊಂದು ಸೈಡ್ಗೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಇನ್ನೊಂದು ಸೈಡ್ಗೂ ನಾವೇನು ಎಕ್ಸಾಕ್ಟ್ ಮಾರ್ಕ್ ಮಾಡಿರ್ತೀವೋ ಅದು ಈ ಕಡೆಗೂ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಕಾಣಲ್ಲ ಅಂತ ಮತ್ತೆ ಇನ್ನೊಂದು ಸಲ ಅದ್ರ ಮೇಲೇ ಹಾಕಿ ತೋರಿಸ್ತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಮುಗೀತು. ಈಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕ್ರಾಸ್ ಪಟ್ಟಿ ಅವ್ರಿಗೆ ಎಷ್ಟು ಬೇಕೋ ನಾವು ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬರೋದನ್ನ ಕಟ್ ಮಾಡ್ಕೊತೀವಿ. ಇದು ನೆಕ್ನ ಕಟ್ ಮಾಡ್ತಾ ಇದ್ದೀನಿ ನಾನು. ಸ್ಲೀವ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಸ್ಲೀವ್ನು ಒಂದೇ ಫೋಲ್ಡಿಂಗಲ್ಲಿ ಇದು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿ ಬಿಸಾಕಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದೇ ಫೋಲ್ಡಿಂಗಲ್ಲಿ ಬ್ಯಾಕು, ಫ್ರಂಟು, ಕ್ರಾಸ್ ಪಟ್ಟಿ, ಸ್ಲೀವ್ ಇದಿಷ್ಟು ಒಂದೇ ಫೋಲ್ಡಿಂಗಲ್ಲಿ ಬೇಗ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇದೇ ಥರ ನಿಮ್ಗೆ ಯಾವುದಾದ್ರೂ ಹೊಸ ಹೊಸ ಐಡಿಯಾ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ಥರದ ವೀಡಿಯೋಗಳನ್ನ ಹಾಕ್ತೀನಿ.